ಯಾಕಂದೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ. ಈ ಪಟ್ಟಿ ಜನಗಳ ಮಧ್ಯೆ ನಾನು ಶುಕ್ರವಾರ ರಜಾ ಹಾಕಿ ಸೀದಾ ಊರಿಗೆ ಹೋದೆ. ಅಷ್ಟೆಲ್ಲ ನಮ್ಮಮ್ಮ ಹಬ್ಬಕ್ಕೆ ಯಾವ ರೇಂಜಿಗೆ ರೆಡಿ ಮಾಡಿತ್ತು ಅಂದರೆ ಈ ರೇಂಜಿಗೆ ರೆಡಿ ಮಾಡಿತ್ತು. ಸರಿ ಅಂತ ಮುದ್ದೆ ಉಂಡು ಮನಿಕೊಂಡೆ. ಒತ್ತಾರೆ 4:15 ಎದ್ದು ಬಂದು ನೋಡಿದ್ರೆ ನಮ್ಮಮ್ಮ ಕಸ ಹೊಡಿತಾ ಇತ್ತು. ನನ್ನ ತಂಗಿ ನಮ್ಮ ಮನಗಿದ್ಲು. ಆಲ್ರೆಡಿ ದೇವ್ರನ್ನ ಕೂರಿಸಿ ರೆಡಿ ಮಾಡಿತ್ತು ನಮ್ಮಮ್ಮ. ಸರಿ ಅಂತ ನಾನು ಪಟ್ಟಂತ ಹೋಗಿ ಸ್ನಾನ ಮುಗಿಸ್ಕೊಂಡು ಹಿಂಗೆ ರೆಡಿಯಾಗಿ ಬಂದ್ರು. ಇವಳಿನ್ನ ಈ ಥರನೇ ಕೂತಿದ್ಲು. ಅಷ್ಟಲ್ಲಿ ನಮ್ಮಮ್ಮ ಪೂಜೆ ಶುರು ಹಚ್ಕೊಂಡೇ ಬಿಡ್ತು. ಗಳ 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 ಅಂತ ಪೂಜೆ ಮಾಡಿ ನನ್ನ ತಂಗಿ ಪ್ರಸಾದ ಕೊಡೋಕೆ ಬಂದ್ಲು. ನಾನು ಕಣ್ಗುತ್ಕೊಂಡು ಅದೇ ಥರ ತೀರ್ಥನ ಸೇವನೆ ಮಾಡಿ ಆಮೇಲೆ ಫೋಟೋಶೂಟ್ನ ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ತಂಗಿದು ನನ್ನ ಅಮ್ಮಂದು ಪಟ 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 ಫೋಟೋ ಹೊಡೆಯೋಷ್ಟರಲ್ಲಿ ನಮ್ಮ ಜನಕ ಮಹಾರಾಜರು ಎಂಟ್ರಿ ಕೊಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಅವ್ರ ಪೂಜೆ ಮುಗಿಸಿ ನಾವು ಸೀದಾ ಅವ್ರ ಗಾಡಿನ ಎತ್ಕೊಂಡು ಹೋಗಿದ್ದೆ ನಮ್ಮ ಗುಬ್ಬಿಯಪ್ಪನ ದೇವಸ್ಥಾನಕ್ಕೆ. ಅದೇ ನಮ್ಮ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ನೋಡಿ ಇಬ್ರು ಒಂದೇ ಥರ ಇದೀವಲ್ವಾ ಅಂತ ಹೇಳ್ತಾ ಪೂಜೆ ಮುಗಿಸ್ಕೊಂಡು ಬಂದು ಹಬ್ಬದ ಊಟ ಬಾರ್ಸೋಣ ಅಂತ ಹೊಟ್ಟೆ ತುಂಬ ತಿನ್ಕೊಂಡು ಆಮೇಲೆ ಸ್ವಲ್ಪ ವಾಕ್ನ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಆರ್ಜು ಎಂಟ್ರಿ ಕೊಟ್ಲು. ಆರ್ಜು ಯಾರು ಅಂತ ಗೊತ್ತಿಲ್ವಾ, ಬನ್ನಿ ಪರಿಚಯ ಮಾಡಿಸ್ತೀನಿ. ನಮ್ಮ ಹಳೆ ಮನೆ ಪಕ್ಕದಲ್ಲಿ ಇದಳು. ನಾನು ನೋಡಿದಾಗಿನ ಚಿಕ್ಕ ಹುಡುಗಿ, ಇವಾಗ ನೋಡ್ರಿ ಎಷ್ಟು ದೊಡ್ಡೊಳಪಟ್ಟವಳೆ. ಅವಳ ಹಬ್ಬಕ್ಕೆ ರೆಡಿಯಾಗಕ್ಕೆ ಸ್ಟಾರ್ಟ್ ಆದ್ಲು. ಅಷ್ಟಲ್ಲಿ ನಮ್ಮಮ್ಮ ನಂಗೋಸ್ಕರ ತಂದಿದ್ನ ಕಿವಿ ಓಲೆನ ತಗೊಂಬಂದು ಹಾಕಿದ್ರು. ಹೆಂಗೆ ಕಾಣ್ತಿತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ತಂಗಿನ ಅಂಗಡಿಗೆ ಕರ್ಕೊಂಡು ಹೋಗಿ ಏನು ಬೇಕು ಕೊಡ್ಸ್ಕೊಂಡು ಆಮೇಲೆ ಟಿಪಿಕಲ್ ಆಗಿ ಗಂಡು ಹುಡುಗರು ಮಾಡೋ ಕೆಲಸ ಪ್ಯಾಕೆಟ್ನ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಕಟ್ಲೆಟ್ ಪ್ಯಾಕೆಟು. ಸಂಜೆ ಹೆಣ್ಮಕ್ಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನನ್ನ ತಂಗಿ ಎಲ್ಲರ ಮನೆ ಕರೆಯೋಕೆ ಅಂತ ಹೋದ್ಲು. ಆಮೇಲೆ ಹಬ್ಬ ಮುಗಿಸ್ಕೊಂಡು ದೇವ್ರನ್ನ ಕದ್ಲಿಸಿ ದೇವ್ರ ಮುಂದೆ ಇಟ್ಟಿದ್ದ ಪ್ರಸಾದ ನೈವೇದ್ಯ ಎಲ್ಲ ನಾವು ಬಾರ್ಸೋಣ ಅಂತ ಕೂತಿದ್ವಿ. ಮುಗಿದ ತಕ್ಷಣ ನಾವು ಬಾರ್ಸದ್ವಿ. ಅಷ್ಟೇ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ. ಸ್ಪೆಷಲ್ ವಿಡಿಯೋ ಹಾಕಿದ್ದೀನಿ, ಬೇಗ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೋಡಿ.